ಹರೇ ಕೃಷ್ಣ. ಪ್ರಭು ರಾಮಚಂದ್ರರ 16 ಗುಣಗಳಲ್ಲಿ 4ನೇ ಗುಣ ಕೃತಜ್ಞ, ಗ್ರೇಟ್ಫುಲ್ ಪರ್ಸನ್, ಕೃತಜ್ಞರು ಅಂತ ಅರ್ಥ. ಕೃತಜ್ಞ ಎನ್ನುವ ಪದಕ್ಕೆ ಡೆಫಿನೇಷನ್ ಏನು ಗೊತ್ತಾ? ಕಥಂಚಿದ್ ಉಪಕಾರೇಣ ಕೃತೇನೈಕೇನ ತುಷ್ಯತಿ. ಒಂದು ಸ್ವಲ್ಪ ಉಪಕಾರ ಮಾಡಿದರೆ ಅದರಿಂದ ಸಂತುಷ್ಟರಾಗಿ ಅವರು ಸದಾ ಅದನ್ನು ಸ್ಮರಿಸ್ತಾರೆ. ನ ಸ್ಮರತ್ಯಪಕಾರಾಣ ಶತಮಪಿ ಆತ್ಮವತ್ಯ. ಬೇರೆಯವ್ರು ಯಾರಾದರೂ 100 ಬಾರಿ ನಮಗೇನಾದರೂ ತೊಂದರೆಯನ್ನು ಕೊಟ್ಟರು ಕೂಡ ಅದನ್ನು ಅವರು ಸ್ಮರಿಸೋದಿಲ್ಲ. ಬೇರೆಯವ್ರು ಮಾಡಿದ ಉಪಕಾರವನ್ನು ಸ್ಮರಿಸ್ತಾರೆ, ಅಪಕಾರವನ್ನು ಸ್ಮರಣೆ ಮಾಡೋದಿಲ್ಲ. ಇದು ಕೃತಜ್ಞ ಅನ್ನುವ ಪದದ ಅರ್ಥವಾಗಿದೆ. ಸೊ ರಾಮಾಯಣದಲ್ಲಿ ಕೂಡ ಭಗವಂತ ಒಂದು ಅಳಿಲು ಸೇವೆ ಮಾಡ್ತಾಯಿತ್ತು. ಒಂದು ಅಳಿಲು ಒಂದು ಕಲ್ಲುಗಳನ್ನು ತಂದು ರಾಮ ಸೇತುವೆಯಲ್ಲಿ ಹಾಕ್ತಾಯಿತ್ತು. ಇದನ್ನು ನೋಡಿ ಭಗವಂತನಿಗೆ ತುಂಬ ಸಂತೋಷ ಆಗುತ್ತೆ. ಈ ಚಿಕ್ಕ ಅಳಿಲು ನಾನು ಸೇವೆ ಮಾಡ್ತಾ ಇದ್ದೇನೆ ಅಂದರೆ ಶಾಶ್ವತವಾಗಿ ಅವರು ಕೃತಜ್ಞರಾಗಿದ್ದರು. ಸೊ ಅಷ್ಟೇ ಅಲ್ಲ, ಅಕೃತಜ್ಞ, ಯಾರು ಕೃತಜ್ಞರಿಲ್ವೋ ಅವರು ತುಂಬ ನೀಚರು ಅಂತ ರಾಮಾಯಣದಲ್ಲಿ ಹೇಳಲಾಗಿದೆ. ಉದಾಹರಣೆಗೆ, ರಾಮಚಂದ್ರರು ಸುಗ್ರೀವನಿಗೆ ರಕ್ಷಣೆಯನ್ನು ಕೊಟ್ಟರು, ವಾಲಿಯನ್ನು ಕೊಂದು. ಸುಗ್ರೀವ ಮಳೆಗಾಲದಲ್ಲಿ ತನ್ನ ಅರಮನೆಯಲ್ಲಿ ಆರಾಮಾಗಿದ್ದ. ರಾಮಚಂದ್ರಿಗೆ ಒಂದು ಮಾತು ಕೊಟ್ಟಿದ್ದನ್ನು ಅವರು ಪೂರೈಸಲಿಲ್ಲ. ಏನು ಮಾತು ಕೊಟ್ಟಿದ್ರು? ನಾನು ಸೀತೆಯನ್ನು ಹುಡುಕ್ತೀನಿ ಅಂತ. 4 ತಿಂಗಳ ಮಳೆಗಾಲ ಕಳೀತು, ಆದರೂ ಕೂಡ ಸುಗ್ರೀವ ವಾಪಸ್ ಬರಲಿಲ್ಲ. ಆಗ ರಾಮಚಂದ್ರ ಯೋಚನೆ ಮಾಡ್ತಾಯಿದ್ರು, ಏನಾಯಿತು ಸುಗ್ರೀವನಿಗೆ, ಯಾಕೆ ಬರ್ತಾ ಇಲ್ಲ? ಆಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ನಾನು ಹೋಗ್ತೀನಿ, ನಾನು ಕೊಂದಾಗ್ತೀನಿ ಅಂತ. ಯಾಕಂದರೆ ಅವನು ಕೃತಜ್ಞನಾಗಿದ್ದಾನೆ, ಅಂದರೆ ನೀವು ಮಾಡಿದ ಉಪಕಾರವನ್ನು ಅವನು ಮರೆತಿದ್ದಾನೆ. ಆಗ ರಾಮಚಂದ್ರ ಹೇಳ್ತಾರೆ, ಕೊಲ್ಲಬೇಡ, ಒಂದು ವೇಳೆ ಅವನಲ್ಲಿ ಏನು ತೊಂದರೆ ಇದೆ ನೋಡು, ಅವನು ಮತ್ತೆ ನನ್ನ ಸೇವೆ ಮಾಡೋಕ್ಕೆ ಬಂದರೆ ಅವನನ್ನು ಕ್ಷಮಿಸ್ಬಿಡು. ಒಂದು ವೇಳೆ ಅವನು ನಿಜವಾಗ್ಲೂ ಕೃತಜ್ಞನಾಗಿದ್ದರೆ ಅವನನ್ನಲ್ಲೇ ಕೊಂದಾಕು ಅಂತ ಹೇಳ್ತಾರೆ. ಸೊ ಈ ರೀತಿ ರಾಮಚಂದ್ರರು ಕೃತಜ್ಞತೆಯ ಗುಣವನ್ನು ರಾಮಾಯಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಹರೇ ಕೃಷ್ಣ.